ಈಕಿ ಅಂತ ಇಕ್ಕಟ್ಟಿನ ಪರಿಸ್ಥಿತಿ ಸಿಗಾಕ್ಸ್ಬಿಟ್ಲಲ್ಲ ನನ್ನ. ಸುಬ್ರಹ್ಮಣ್ಯ ಅವರು ಏನೋ ಒಬ್ಬರೇ ಯೋಚನೆ ಮಾಡ್ತಾ ಇದ್ದಂಗೆ ಐತಿ. ನಮಗೂ ಸ್ವಲ್ಪ ಹೇಳ್ರಲ್ಲ, ನಾವು ಕೇಳ್ತೀವಿ. ಸಿಸ್ಟ್ರ, ನನ್ನ ಜೊತೆ ನೀವು ಬಂದ್ರೆ ಭಾಳ ಉಪಕಾರ ಆಕೈತಿ. ಸುಮ್ಮನೆ ಹಿಂಗೆ ಟೈಮ್ ವೇಸ್ಟ್ ಮಾಡಬೇಡ್ರಿ. ಟೈಮ್ ವೇಸ್ಟ್ ಹಿಂಗೆ ಒಬ್ಬನಿಗಲ್ಲ, ನನಗೂ ಆಕೈತಿ. ನನಗೂ ಟೈಮ್ ವೇಸ್ಟ್ ಆಕೈತಿ. ನಾನು ಮತ್ತೆ ಹೇಳಕತ್ತಿಲ್ಲ, ನಾನು ಹೇಳಿದ ಷರತ್ತಿಗೆ ನೀವು ಒಪ್ಪಿಗೆಂಡ್ರೆ ಇಷ್ಟೊತ್ತಿಗೆ ಟೈಮ್ ವೇಸ್ಟು ಆಗ್ತಿರಲಿಲ್ಲ. ಏನು ಎಲ್ಲ ಕೆಲಸನೂ ಮುಗಿದೋಕಿತ್ತು. ನಿನ್ನ ಕೆಲಸನೂ ಮುಗಿದೋಕಿತ್ತು, ನನ್ನ ಕೆಲಸನೂ ಮುಗಿದೋಕಿತ್ತು. ಈಗೂ ಟೈಮ್ ಐತಿ. ಏನಂದು ಹೇಳು, ಪಟ್ಟನ ಒಂದೇ ಲೋಟ ಕಾಫಿ ಮಾಡ್ಕೊಂಡು ಬರ್ತೀನಿ. ಸಿಸ್ಟ್ರ್, ಬೇರೆ ಏನಾರ ಕೆಲಸ ಹೇಳ್ರಿ, ಮಾಡ್ತೀನಿ. ಆದ್ರೆ ಈ ಕೆಲಸ ಮಾತ್ರ ಬೇಡ. ಓ ಸುಬ್ಬು, ಬೇರೆ ಏನು ಕೆಲಸ ಹೇಳಿದ್ರು ನೀ ಮಾಡ್ತಿ ಅಂತ ನನಗೂ ಗೊತ್ತೈತಿ. ಆದ್ರೆ ಬೇರೆ ಎಲ್ಲ ಕೆಲಸ ಮಾಡೋಕ್ಕೆ ಎಲ್ಲರೂ ಅದಾರ. ಆದರೆ ಈ ಕೆಲಸ ಮಾಡೋಕ್ಕೆ ನೀನೇ ಬೇಕು. ಅದಕ್ಕೆ ನಿನ್ನ ಕರೆಕ್ತಾನೆ. ಈಗ ಏನಂದು ನೀನು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡೋಣ. ಏನಿಲ್ಲ ಇಲ್ಲಾಂದ್ರೆ ನೀನು ಟೈಮ್ ವೇಸ್ಟ್ ಮಾಡೋಣ. ನೀ ಹೋಗೋಕೆ ಅಡ್ಡಿಲ್ಲ, ನಂದು ಟೈಮ್ ವೇಸ್ಟ್ ಆಕೈತಿ. ನಾನು ಈ ಇಡೀ ಪಾರ್ಟ್ ಒಳಗೆ ಇಷ್ಟ ಆಗಿರೋದಂದ್ರೆ ಇದು ಒಂದು. ಇದು ಎಷ್ಟು ಚಂದ ಇದು ಗೊತ್ತೇನ. ಸಿಸ್ಟ್ರ್, ನಿಮ್ಗೆ ಈ ಥರ ಮಾತಾಡೋಕೆ ಮನ್ಸಾದ್ರೆ ಹೆಂಗೆ ಬರುತ್ತೆ? ನನಗೆ ಈ ಥರ ಎಲ್ಲ ಮಾಡಿದರೆ ಕೆಟ್ಟ ಸಿಟ್ಟು ಬರ್ತೈತೆ ನೋಡ್ರಿ. ನೋಡು ಸುಬ್ಬು, ನಾ ಹೇಳ್ದಂಗೆ ನೀ ಕೇಳ್ದ ಹೋದ್ರೆ ನನಗೂ ಭಾಳ ಸಿಟ್ಟು ಬರ್ತೈತಿ. ನಿಂಗೆ ಒಬ್ಬನಿಗೆ ಅಲ್ಲ. ಆದರೂ ನೀವೇನೇ ಹೇಳ್ರಿ, ನೀವು ಮಾಡಕತ್ತಿರೋದು ಸರಿ ಇಲ್ಲ. ಸ್ವಲ್ಪನೂ ನನಗೆ ಇಷ್ಟ ಆಗೋದಿಲ್ಲ. ಆದರೆ ನೀನಂದ್ರೆ ನಂಗೆ ಭಾಳ ಇಷ್ಟ ಅಲ್ಲ, ಅದಕ್ಕೆ. ಇಷ್ಟು ಕೆಟ್ಟ ಹಠ ಹೆಣ್ಮಕ್ಳಿಗೆ ಒಳ್ಳೇದಲ್ಲ. ಹೌದಾ? ಹೌದಾ ಸುಬ್ಬು? ಹಂಗಾರೆ ಇಷ್ಟು ಹಠ ಗಂಡ್ಮಕ್ಳಿಗೆ ಒಳ್ಳೇದಾ? ಈ ವಿಷಯ ನಮ್ಮ ಮನೇಲಿ ಗೊತ್ತಾದ್ರೆ ದೊಡ್ಡ ರಾದಂತನ ಆಗ್ತೈತಿ. ಹೌದಾ? ಹೇಳೋರು ಯಾರು? ನಾನು ನೀನು ಇಬ್ಬರೇ ಅಲ್ಲ. ಅದೇನಾರ ಆಗಲಿ ಸಿಸ್ಟ್ರ್, ಈಗ ನನ್ನ ಮಾತು ಕೇಳಿ ಸುಮ್ಮನೆ ನನ್ನ ಜೊತೆ ಬಂದುಬಿಡ್ರಿ. ಅದು ಬಿಟ್ಟು ಸುಮ್ಮನೆ ತಲೆ ಹರಟೆ ಮಾಡಿಬಿಡ್ರಿ. ಸಾರಿ ಸುಬ್ಬು, ನಿನಗೊಬ್ಬನಿಗೆಲ್ಲ ಸಿಟ್ಟು ಬರೋದು, ನನಗೂ ಬರ್ತೈತಿ. ನನ್ನ ಕಡೆಯಿಂದ ಬರೋಕ್ಕಾಗೋದಿಲ್ಲ, ನೀ ಹೋಗ್ಬೋದು. ಥೂ, ಅವಾಗಿಂದ ಅದನ್ನೇ ಹೇಳ್ತಾ ಇದ್ದೀರಿ, ಬರೋಕ್ಕಾಗೋದಿಲ್ಲ ಅಂಥೇಳಿ. ಇಷ್ಟು ಹೆಂಗಸ್ರಿಗೆ ಇಷ್ಟು ಸೊಕ್ಕು ಒಳ್ಳೇದಲ್ಲ. ಇದಕ್ಕೆ ಸೊಕ್ಕು ಹೇಳೋದಿಲ್ಲ ಸುಬ್ಬು, ಪ್ರೀತಿ ಅಂತಾರೆ. ಪ್ರೀತಿ, ನಿನ್ನ ಮೇಲೆ ನನಗಿರುವ ಪ್ರೀತಿ. ಅದಕ್ಕಾಗಿ ನಾನು ಅಷ್ಟು ನಿನ್ನ ಬೇಡಿಕೆ ಇದ್ದೀನಿ. ಈಗ ಜಾಸ್ತಿ ಟೈಮ್ ಬೇಡ. ಸುಡುಗಾಡಿ ಹೋತು ನಿಮ್ಮ ಪ್ರೀತಿ ಇದಕ್ಕೆ ಯಾವನಾರು ಪ್ರೀತಿ ಅಂತಾರೇನು? ಮೋಸ ಮಾಡೋದು ಅಂತಾರ. ನೋಡು ಸುಬ್ಬು, ನಿನ್ನ ದೃಷ್ಟಿಯೊಳಗೆ ಅದೇನ ನಂಗೆ ಗೊತ್ತಿಲ್ಲ. ನನ್ನ ದೃಷ್ಟಿಯೊಳಗೆ ಮಾತ್ರ ಅದಕ್ಕೆ ಪ್ರೀತಿ ಅಂತಾರೆ. ಈಗ ನಾ ಹೇಳ್ದಂಗೆ ಕೇಳ್ತೀಯೋ ಇಲ್ಲ ನೀನು ಹೋಗ್ತೀಯೋ? ನಂಗೆ ಟೈಮ್ ಆಗ್ತಾಯಿತ್ತು ಹಾಸ್ಪಿಟ್ಲಿಗೆ ಹೋಗೋಕ್ಕೆ. ಛೇ ಏನು ಮಾಡ್ಲಪ್ಪ. ಈಗ ಇದನ್ನ ವಿಷಯ ಅತಿಯಮ್ಮಗೆ ಹೇಳೋಂಗೂ ಇಲ್ಲ, ಅನುಭವಿಸೋಂಗೂ ಇಲ್ಲ. ಈಕಿನ ಕರ್ಕೊಂಡು ಹೋಗೋಕೆ ಬರೋದೇ ಇಲ್ಲ. ಈಕೆ ಹೇಳಾರ್ದಂಗೆ ಕೇಳಿದ್ರೆ ಅಲ್ಲಿ ಬೇರೆ ಜೀವ ಸಂಕಟ. ಕರ್ಕೊಂಡು ಹೋಗ್ತಾ ಹೋದ್ರೆ ಅಲ್ಲಿ ಪೊಲೀಸ್ ಕೇಸು ಅದು ಇದು ಅಂತೇಳಿ ಹೆಚ್ಚಾಕತಿ. ಏನಾಕತಿ ಆಗಿದ್ದಾಗ್ಬಿಡ್ಲಿ. ಆಯ್ತು ಸಿಸ್ಟ್ರ್, ಆದ್ರೆ ನೀವು ಹೇಳ್ದಂಗೆ ನಾ ಕೇಳ್ತೀನಿ. ನಂದು ಒಂದು ಷರತ್ತು. ಹೇಳು ಸುಬ್ಬು, ನೀ ಹೇಳ್ದಂಗೆ ನಾ ಕೇಳ್ತೀನಿ. ನಿನ್ನ ಷರತ್ತು ಏನಿದ್ರು ನಾನು ಒಪ್ಪಿಗೆಂತೀನಿ. ಆದರೆ ಅರ್ಧ ಗಂಟೆ ಇಲ್ಲ, ಕೇವಲ 10 ನಿಮಿಷ ಮಾತ್ರ. 10 ನಿಮಿಷ ನಾನು ನಿಮ್ಮ ಜೊತೆ ಒಂದು ಕಾಫಿ ಕುಡಿತೀನಿ ಅಷ್ಟೇ. ಓಹ್, ಆಯ್ತಾಯ್ತು, ಆಗಲಿ. 10 ನಿಮಿಷನೇ ಕೊಡಿ, ಯಾರು ಬೇಡ ಅಂದರು. ತರಲ್ಲ, ಕೂತ್ಕೊಂಬಿಡು. ಹಾಂ, ರೂಮೆಲ್ಲ ಕ್ಲೀನ್ ಐತಲ್ಲ? ಎಷ್ಟು ಕ್ಲೀನ್ ಮಾಡಿಟ್ಟೇನೆ ಅಂದ್ರೆ ಅಷ್ಟು ಕ್ಲೀನ್ ಮಾಡಿಟ್ಟೇನೆ. ಆಯ್ತು. ಇನ್ನು ಕಾಫಿ ಮಾಡೋಕ್ಕೊಂದು ಹೋಗ್ಬಿಟ್ರೆ ಆಯ್ತು. ಕಾಫಿ ಮಾಡಿ ಅದ್ರೊಳಗೆ ಒಂದು ಮಾತ್ರೆ ಬೆರೆಸಿಬಿಟ್ರೆ ಇನ್ನೊಂದು ಗಂಟೆ ಮೇಲೆ ಎದ್ದಿರಬಾರ್ದು. ಹಂಗೆ ಮಾಡ್ತೀನಿ ತಡಿ. ಕಾಫಿ ಅಂತೂ ರೆಡಿ ಆಯ್ತು. ಇನ್ನು ಸುಬ್ರಹ್ಮಣ್ಯನ ಕರ್ಕೊಂಬರೋದು ಒಂದೇ ಬಾಕಿ. ಸುಬ್ರಹ್ಮಣ್ಯ ಬಾ, ಕಾಫಿ ಅಲ್ಲೇ ಇಟ್ಟೇನೆ ಒಳಗೆ. ಕಾಫಿ ಯಾಕೆ ಒಳಗಿಟ್ಟಿರಿ? ಇಲ್ಲೇ ತೊಗೊಂಬರಿಲ್ಲ. ಯಾರು ಕಾಫಿ ಒಳಗಿಡ್ತಾರ? ನಾ ಇಲ್ಲೇ ಕುಡಿತೀನಿ. ನಾ ಇಲ್ಲೂ ಒಳಗೆ ಬರೋದಿಲ್ಲ. ಅರೇ ಸುಬ್ರಹ್ಮಣ್ಯ, ಕಾಫಿ ಇಲ್ಲೆಲ್ಲ ಕುಡಿತೀಯಾ? ಅದು ಹೊರಗಡೆಗೆ ಬೇಡ, ಒಳಗೆ ಕುಡಿಯೋಣ ಬಾ. ನೀ ಏನು ಹೇಳಿದ್ದಿ? ನಾ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ದೇನಿಲ್ಲ. ಬಾ ಸುಮ್ಮನೆ. ಇದೊಂದು ದೊಡ್ಡ ಸುಡುಗಾಡಕ್ಕೆ ಬಂದು ಸಿಕ್ಕಂಗೆ ಆಗೋದು ನೋಡಿ ನಾನು. ಬಾ ಸುಬ್ಬು, ಬಾ, ಇದೇ ನೋಡು ರೂಮ್. ಬಾ, ಕಾಫಿ ರೆಡಿ ಇದೆ. ಕುತ್ಗ, ಕಾಫಿ ಕುಡಿ. ಬೇಡ, ನಾನು ನಿಂತ್ಕೊಂಡೆ ಕುಡಿತೀನಿ. ಕುತ್ಗ ಅನ್ನಲ್ಲ, ಕುತ್ಗ. ಓಕೆ, ಈಗ ಕಾಫಿ ಕುಡಿ. ಕಾಫಿ ಕುಡಿದು ಹೇಳು, ಸಕ್ಕರೆ ಜಾಸ್ತಿ ಆಗೈತಾ ಕಮ್ಮಿ ಆಗೈತಾ? ಕಾಫಿ ತಕ್ಕ ಮಟ್ಟಿಗೆ ಚೆನ್ನಾಗೇ ಇದೆ. ಆತಲ್ಲ, ನೀವು ಹೇಳ್ದಂಗೆ ಕಾಫಿ ಕುಡ್ದಾತು. ಈಗ ಹೋಗೋಣ ಬರ್ರಿ ಹಂಗಾರೆ. ಹೋಗೋದ ಈಗ. ಬಾ ಹೋಗೋಣ. ಅಯ್ಯೋ ಅಪ್ಪ, ನನ್ನ ತಲೆ ತಿರುಗ್ತೈತಿ. ಅಯ್ಯೋ ದೇವ್ರಿ, ನಂಗೇನಾಗ್ತಾಯಿದೆ? ತಲೆ ತಿರುಗಿ ಏನೂ ಕಾಣ್ತಾ ಇಲ್ಲಲ್ಲ. ಏನು ಕಾಣಬಾರ್ದಂತ ನಾನು ನಿನಗೆ ಕಾಫಿನಲ್ಲೇ ಮಾತ್ರೆ ಹಾಕಿದ್ದೆ. ಸುಬ್ರಹ್ಮಣ್ಯ, ನೀನೊಬ್ಬನೇನಾ ಇಂಟೆಲಿಜೆಂಟ್ ಪೀಸ? ಇದೇ ಒಳ್ಳೆ ಚಾನ್ಸ್. ಈ ಚಾನ್ಸ್ ಮಾತ್ರ ಮಿಸ್ ಮಾಡ್ಕೋಬಾರ್ದು. ಸಿಸ್ಟರ್, ನೀವು ಮಾಡ್ತಾ ಇರೋದು ಸ್ವಲ್ಪನೂ ಸರಿ ಇಲ್ಲ. ಏಯ್ ಸಿಸ್ಟರ್ ಅಲ್ಲ,
ದೀಪ ಅಂತ ಕರಿ, ದೀಪ. ಏನಂತ ಹೇಳು? ದೀಪ. ಆದ್ರೆ ನೀವೀಗ ಏನು ಮಾಡಕ್ತಿರಲ್ಲ ಅದು ಒಂದು ಸ್ವಲ್ಪನೂ ನಮಗೆ ಇಷ್ಟ ಆಗುತ್ತಾ ಇಲ್ಲ. ಇಷ್ಟ ಆಗ್ತಾ ಇಲ್ಲ? ಹೌದಾ? ಮುಂದೆ ಇಷ್ಟ ಆಗ್ತಾ ಹೋಗ್ತದೆ. ಈಗ ಆತಲ್ಲ ಸಿಸ್ಟರ್, ನೀವು ಅಂದ್ಕೊಂಡಿರೋ ಕೆಲಸ. ಬರ್ರಿ ಹೋಗೋಣ. ಆಯ್ತು, ನಿಂಗೆ ಹೇಳೋಕ್ಕಾದ್ರೆ ಈಗಲೇ ಹೋಗೋಣ. ಹೇಳೋಕ್ಕಾಗ್ತೈತಾ ಸುಬ್ರಹ್ಮಣ್ಯ? ಹೋಗೋಣ? ಛೇ, ನನಗೆ ಹೇಳೋಕ್ಕಾಗ್ತಾ ಇಲ್ಲ. ಹೆಂಗೆ ಕರ್ಕೊಂಡು ಹೋಗಲಿ ನಾನು ನಿಮ್ಮನ್ನು? ನಾ ಎಂಥ ಕೆಲಸ ಮಾಡಿಬಿಟ್ಟೆ. ಲೇ ಕವಿ, ನಿನ್ನ ಮೈದು ನಿನ್ನೂ ಬರಲಿಲ್ಲಲ್ಲ, ಒಂದು ಫೋನಾರ ಮಾಡು ಅವನಿಗೆ. ಹೋದಂ ಅತ್ತಾಗ ಹೋಗ್ಯಾನ, 1.5 ತಾಸು ಆತು ನೋಡಿ ಹೋಗಿ. ಹೌದ್ಲೇ ಕವಿ, ಭಾಳ ಹೊತ್ತ ತಗೊಂಬಿಟ್ಟವ. ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ಯಾಕೆ ಗಾಡಿ ಅಂತ ತೊಂದರೆ ಆಯ್ತು? ಸಹಿತ ಗೊತ್ತಿಲ್ವಾ ಗಾಡಿ ತೊಂದರೆ ಆಯ್ತು ಏನೋ, ಅವನ್ನ ಎತ್ತಾಗರ ಹೋದ್ನು ಒಂದೂ ಗೊತ್ತಿಲ್ಲ ನೋಡು. ಹಂಗಂತೇಳಿ ಸುಮ್ಮನೆ ನಿಂತ್ಕೊಳಕ್ಕೆ ಬರ್ತತನ? ಆ ಸಿಸ್ಟರ್ಗಿರೋ ಫೋನ್ ಹಚ್ಚು, ಇಲ್ಲ ಅವನಿಗಿರೋ ಫೋನ್ ಹಚ್ಚು. ವಾ ಜಯಕ್ಕ, ನಾನು ಫೋನ್ ಮಾಡಿ ಹಾಕೇನೆ ಅವನಿಗೆ. ಅವನ ಫೋನ್ ರಿಸೀವ್ ಮಾಡಬಲ್ಲ, ಆ ಸಿಸ್ಟರು ಫೋನ್ ರಿಸೀವ್ ಮಾಡಬಲ್ಲ. ಏನಾಗಿತ್ತೇನ? ಲೇ ಕವಿತಾ, ನೀನು ಗೊತ್ತಿಲ್ಲ ಯಾಕೆ ರಿಸೀವ್ ಮಾಡಬಲ್ರ ಅಂತ ಹೇಳಿ ಕೂತ್ಕೊಂಡ್ರೆ ನಡೆಯೋಂಥ ಪರಿಸ್ಥಿತಿ ಈಗಿಲ್ಲ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ನ ಸಿಕ್ಕಾಕತ್ತೀವಿ ನಾವು ಅಷ್ಟು ಸೇರ್ಕೊಂಡು. ಬಡ ನಿಮ್ಮ ಅತ್ತಿಗಾರ ಒಂದು ಫೋನ್ ಮಾಡು. ಅಲ್ಲೇ ಸಿಸ್ಟರ್ ಮನೆಗೆ ಹೋಗಿ ನಿಮ್ಮ ಸುಬ್ಯಾನ ಕರ್ಕೊಂಡು ಬರ್ತಾಳೆ. ಆಕಿ ಏನಾರ ಒಂದು ವ್ಯವಸ್ಥೆ ಮಾಡ್ತಾಳೆ. ಫಸ್ಟ್ ನಿಮ್ಮ ಅತ್ತಿಗೆ ಫೋನ್ ಮಾಡು. ಹೌದು, ಅತ್ತಿಗೆಲ್ಲ ಫೋನ್ ಮಾಡ್ತಿ, ಹೇಳೋದೇನೋ ಹೇಳ್ತಿ. ಹೌದು, ಸುಬ್ಬಿ ಅಲ್ಲಿಗೆ ಹೋಗ್ಯಾನ ಇಲ್ಲ ಅಂತ ಹೆಂಗೆ ಗೊತ್ತಾಗ್ಬೇಕು ನಮ್ಗೆ? ಅವ್ನ ಸಿಸ್ಟರ್ ಮನೆಯಾಗ ಇದ್ರಲ್ಲ, ನಾವು ಫೋನ್ ಹಚ್ಚಿದ್ದು ಅವನಿಗೆ ಗೊತ್ತಾಗಿ ಅವ್ನು ರಿಸೀವ್ ಮಾಡಿ ಮಾತಾಡಿದ್ರೆ ಅವ್ನು ಎಲ್ಲವನ್ನ ನಮಗೆ ಗೊತ್ತಾಗತ್ತಿ. ಅವ ಫೋನ್ ಎತ್ತವಲ್ಲ ಅಂದ್ರೆ ಈಗ ನಾವೇನು ಮಾಡೋ ಪರಿಸ್ಥಿತಿ ಆಗಿದ್ದೀವಿ? ಜಯಕ್ಕ, ಇದು ಏನು ಮಾಡೋ ಪರಿಸ್ಥಿತಿ ಒಳಗೂ ನಾವಿಲ್ಲ. ಆಕಿ ಮೊಬೈಲ್ ಚೆಕ್ ಮಾಡೋಣ ನಾವು, ಅದ್ರಾಗೇನ್ರ ನಮಗೆ ಕ್ಲೂ ಸಿಗ್ಬೋದೇನ? ಲೇ ಕವಿ, ಅವನ್ನೆಲ್ಲ ಮಾಡೋಂಥ ಪರಿಸ್ಥಿತಿ ಒಳಗೆ ನಾವಿಲ್ಲ. ಯಾಕೆ ಗೊತ್ತಾನ? ಆಕಿದು ಫೋನ್ ಆಯ್ತು, ಆಕಿ ಬಾಡಿ ಆಯ್ತು, ಆಕಿ ಸಾಮಾನು ನಾವು ಏನು ಟಚ್ ಮಾಡಿದ್ರೂ ಸಿಗ್ಲಾರ ಪ್ರಿಂಟ್ ಸಿಕ್ಕೋಕತಿ. ಇದಕ್ಕೆಲ್ಲದಕ್ಕೂ ಪೊಲೀಸರೇ ಬರಬೇಕು. ಅದಕ್ಕಾಗಿನ ಸಿಸ್ಟ್ರು ಒಂದು ಸರಿ ಆಕಿ ಉಸಿರಾಟ ನಿಂತು ಹೋಗೈತಿ ಅಂತ ಹೇಳಿಬಿಟ್ಲ ಅಂದ್ರೆ ನಮ್ಗೆ ಮುಂದಿನ ದಾರಿ ಆಕತಿ ಪೊಲೀಸ್ರಿಗೆ ಹೇಳಾಕರ. ಅದಕ್ಕೆ ಹೇಳೋದು. ಜಯಕ, ಇನ್ನೊಂದು ಅರ್ಧ ಗಂಟೆ ನೋಡೋಣ. ನೋಡಿ ನಾವು ಪೊಲೀಸ್ರಿಗೆ ಫೋನ್ ಮಾಡಿದ್ರೆ ಹೆಂಗೆ ಆಕತಿ? ಅಷ್ಟ ಮಾಡೋಣ. ಕವಿತಾ, ಯಾಕೆ ಇದ್ರ ಬಗ್ಗೆ ಹೆಂಗೆ ಕಾಣವಲ್ತು ನೋಡು. ಎಷ್ಟೊತ್ತಾತು, ನಾವು ಮಧ್ಯಾಹ್ನ ಬಂದೇವಿ, ಹೊತ್ತು ಮುಳುಗ ಹೊತ್ತಾತು. ಸುಬ್ಯಾನು ಇನ್ನೂ ಬರಲಿಲ್ಲ. ಈ ಮನ್ಯಾಗ ಏನು ತಿಳ್ಕೊಂಡಾರ? ಹೌದವಾ, ನಮ್ಮ ಮನ್ಯಾಗೂ ನಾನು ಸಣ್ಣ ಹುಡ್ರನ್ನ ಬಿಟ್ಟು ಬಂದೇನಿ. ಮತ್ತು ಅಲ್ಲಿ ಒಳಗೆ ಹೆಣ ಒಂದು ಬಿಟ್ಟು ನಾವು ಇಲ್ಲಿ ರೋಡ್ನೇ ನಿಂತ್ಕೊಂಡಿವಿಲ್ಲ. ಯವ್ವ ಹೋಗ್ಲಿ ಬಿಡ ಜಯಕ, ಅಕ್ಕಿನ ಯಾರು ಹೊತ್ಕೊಂಡು ಹೋಗಾರ? ಆ ಹೆಣನ ಯಾರು ಹೊತ್ಕೊಂಡು ಹೋಗ್ಬೇಕು? ಆಕೆ ಏನು ಐತನ ಸತ್ತ ಬಿಟ್ಟಾಳ. ಹೋಗ್ಲಿ ಬಿಡೇವ, ನಮಗೆ ಅಲ್ಲಿ ಒಳಗೆ ನಿಲ್ಲಕ್ಕಾಗಲಿಲ್ಲದಕ್ಕೆಲ್ಲ ಹೊರಗೆ ಬಂದಿರೋದು ನಾವು. ಯಾವುದಕ್ಕೂ ಇರಲಿ, ನಿಮ್ಮ ಅತ್ತಿಗೊಂದು ಫೋನ್ ಮಾಡಿಕ್ಯ ಫಸ್ಟ್, ಏನು ಆಮೇಲೆ ಮುಂದಿನ ವಿಚಾರ ಮಾಡೋಣಂತ. ತಡಿ ಜಯಕ, ಈಗ ಸಿಸ್ಟರ್ಗೆ ಒಂದು ಸರಿ ಫೋನ್ ಮಾಡ್ತಾನೆ. ಆಕೆ ಈಗೇನಾರ ರಿಸೀವ್ ಮಾಡಿದ್ಲು ಅಂದ್ರೆ ಮತ್ತು ನಮ್ಮ ಅತ್ತಿಗೆ ಆಮೇಲೆ ಹೇಳೋಣ ವಿಷಯನ. ಆಕೆ ಅಕಸ್ಮಾತ್ ಫೋನ್ ರಿಸೀವ್ ಮಾಡದೆ ಹೋದ್ರೆ ಅತ್ತಿಗೆ ಹೇಳಿ ಅತ್ತಿ ಜೊತೆಗೆ ಅವ್ರನ್ನೂ ಕರ್ಕೊಂಡು ಬಾ ಅಂತ ಹೇಳ್ಬಿಡ್ತೀನಿ. ಅದಲ್ಲ, ಅದು ಸರಿ ಆಕತಿ. ನೋಡುವ ಏನು ಮಾಡ್ತೀಯ ಏನು ಬಿಡ್ತೀಯ? ಒಂದು ಸರಿ ಒಳಗಡೆ ಹೋಗಿ ನೋಡ್ಕೊಂಬರಂಗೆ ಬಾರ. ಯಾಕೆ ಹೋಗ್ತೀವ? ಹೆಣಕಾಯಿ ಹೋಗ್ತೀವಿ ಇರಬಾರ್ದು, ಇಲ್ಲೇ ಸುಮ್ಮನೆ ಅಂತಾಗ ಒಳಗೆ ಹೋದ್ರೆ ಹೆದರಿಕಾಕತ್ ಬಿಡು, ಬೇಡ. ಲೇ ಕವಿ, ರೆಸಾರ್ಟ್ ಹುಡುಗನಿಗೆ ಫೋನ್ ಮಾಡಲಿ. ಎಲ್ಲಿದ್ರು ಬಾರಪ್ಪ, ನೀನು ಸ್ವಲ್ಪ ಅರ್ಜೆಂಟ್ ಐತೆ ಅಂತ ಹೇಳು. ಅಯ್ಯೋ ಜಯಕ, ನೀನು ಭಾಳ ಅವಸರ ಮಾಡ್ತೀವ ಎಲ್ಲದೂ ಒಂದು ಸರಿ ಹೇಳಕ್ಕೆ ಬರಂಗಿಲ್ಲ. ಈಗ ಬರ್ಲಿ ತಡಿ ಆಕಿ. ನಿನಗೇನು ಗೊತ್ತು ನಮ್ಮ ಟೆನ್ಷನ್? ಮನ್ಯಾಗ ಹುಡ್ರನ್ನ ಬಿಟ್ಟು ಬಂದೇವಿ, ಗಂಡನ ಬಿಟ್ಟು ಬಂದೇವಿ ನಾವು. ನಮಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಕತಿ. ನೀನೇನು ಆರಾಮದೀಯ? ನೀನು ಬಸರದಿದ್ದಿ, ನಿನ್ನ ಬಗ್ಗೆನೂ ಟೆನ್ಷನ್ ನಮಗೆ. ಬಡ ಏನಾರ ನಿರ್ಧಾರ ಮಾಡಿದ್ರೆ ಮನೆಗಾರ ಹೋಗಕ್ಕೆ ಬರ್ತೈತಿ. ಇಲ್ಲ ಯಾವುದೂ ಆಗಂಗಿಲ್ಲ ಅಂದ್ರೆ ನಾನು ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಪೊಲೀಸರನ್ನ ಕರ್ಕೊಂಡು ಬರ್ತೇನೆ ನೋಡು. ಏನಂದು ಬಡ ನಿರ್ಧಾರ ಮಾಡು.